ಜಾತಿ ಗಣತಿ ಆರಂಭ ಆಗಿ ಒಂದು ವಾರ ಕಳೀತಾ ಬಂತು. ಆದರೆ ಅಂದುಕೊಂಡಷ್ಟು ರೀಚ್ ಆಗಿರಲಿಲ್ಲ. ದಿನಕ್ಕೆ ಇಷ್ಟು ಲಕ್ಷ ಜನ ರೀಚ್ ಆಗಬೇಕು ಅಂತಿತ್ತು, ಆಗಿರಲಿಲ್ಲ. 11 ಲಕ್ಷ 12 ಲಕ್ಷ ಜನರದ್ದು ಮಾಹಿತಿ ಸಂಗ್ರಹ ಮಾಡಬೇಕಾಗಿತ್ತು, ಆಗಿರಲಿಲ್ಲ. ಎಲ್ಲ 2 ಲಕ್ಷ 3 ಲಕ್ಷ 4 ಲಕ್ಷ ಆಯಿತು. ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ರೈ ಮಾಡಲೇಬೇಕು ಅಂತ. ಈಗೇನು ಮಾಡಿದ್ರು, ಎದ್ನೋ ಬಿದ್ನೋ ಅಂತ ಎಲ್ಲರೂ. ಈಗ ನೆನ್ನೆ ಮಾಹಿತಿ ತಗೊಂಡ್ರಪ್ಪ ನಂದು. ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಂದು. ನಿನ್ನೆ ಫೋನ್ ಮಾಡಿ ಮಾಹಿತಿ ತಗೊಂಡ್ರು. ಅಲ್ಲಿ ಅಂದರೆ ತುಂಬ ಫಾಸ್ಟಾಗಿ ಮಾಡ್ತಾರೆ. ನೆನ್ನೆ ಒಂದೇ ದಿನ 12 ಲಕ್ಷ ಕುಟುಂಬಗಳ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ನಿಧಾನಗತಿಯ ಬಗ್ಗೆ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಜಾತಿ ಗಣತಿ ಕೊಟ್ಟಿಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅಂತ ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ಇದು ಸರ್ಕಾರದ ನೇಮ್ ಬೋರ್ಡ್ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ. ಏನು ಓದಿದ್ದಾರೆ, ಸ್ಥಿತಿಗತಿ ಏನು ಅನ್ನೋದೇ ಸಮೀಕ್ಷೆ. ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ರು, ಇದ್ರ ಬಗ್ಗೆ ತಡ ಆಗ್ತಿದೆ, ಕಡಿಮೆ ಆಗಿದೆ ಅಂತ. ಮುಖ್ಯಮಂತ್ರಿಯವರ ಎಚ್ಚರಿಕೆಯ ಬಳಿಕ ಸಮೀಕ್ಷಾ ಕಾರ್ಯ ತೀವ್ರಗತಿಯಲ್ಲಿ ಮುಂದುವರೆದಿದೆ. ಭಾನುವಾರ ಒಂದೇ ದಿನ 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳ ಸಮೀಕ್ಷೆ ಪೂರ್ಣಗೊಂಡಿದೆ. ಆ 12 ಲಕ್ಷದಲ್ಲಿ ನಂದೊಂದು. ಶುಕ್ರವಾರ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ದಿನನಿತ್ಯದ ಸಮೀಕ್ಷಾ ಗುರಿ ನಿಗದಿ ಮಾಡಿ ಪ್ರತಿದಿನ ಕನಿಷ್ಠ 11,85,000 ಕುಟುಂಬಗಳ ಮಾಹಿತಿ ಸಂಗ್ರಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದಾದ ನಂತರ ಶನಿವಾರ ಒಂದೇ ದಿನ 9 ಲಕ್ಷಕ್ಕೂ ಹೆಚ್ಚು ಮನೆಗಳ ಸಮೀಕ್ಷೆ ನಡೆದಿತ್ತು. ಭಾನುವಾರ ಸಂಜೆ 5 ಗಂಟೆಯ ವೇಳೆಗೆ 10 ಲಕ್ಷ ಕುಟುಂಬಗಳ ಗಣತಿ ಮುಗಿದಿದೆ. ಸಂಜೆ 7 ಗಂಟೆಗೆ ಈ ಸಂಖ್ಯೆ 12 ಲಕ್ಷಕ್ಕೆ ಏರಿಕೆಯಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ 26 ಲಕ್ಷ ಕುಟುಂಬಗಳ 90 ಲಕ್ಷ ಮಂದಿಯ ವಿವರ ದಾಖಲಾಗಿದೆ. ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಆರಂಭವಾದರೂ ಮೊದಲ 5 ದಿನಗಳು ಸರ್ವರು, ಆ್ಯಪ್ ನೆಟ್ವರ್ಕ್ ಸಮಸ್ಯೆ ಕಾರಣ ಕೇವಲ 4,36,000 ಕುಟುಂಬಗಳ ಮಾಹಿತಿ ಸಂಗ್ರಹ ಆಗಿತ್ತು. ಅಲ್ಲದೆ 30,000ಕ್ಕೂ ಹೆಚ್ಚು ಗಣತಿದಾರರು ಆ್ಯಪ್ ಡೌನ್ಲೋಡ್ ಮಾಡದೆ ಸಮೀಕ್ಷೆಗೆ ಕೈ ಹಾಕಿರಲಿಲ್ಲ. 30,000 ಜನ ಡೌನ್ಲೋಡೇ ಮಾಡಿರಲಿಲ್ವಂತೆ. ಇದರಿಂದ ಮುಖ್ಯಮಂತ್ರಿ ಕಿಡಿಕಾರಿದ್ರು. ಬಳಿಕ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಸೂಚನೆ ನೀಡಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ ಪರಿಣಾಮ ಕಾರ್ಯ ಚುರುಕುಗೊಂಡಿದೆ. ರಾಜ್ಯಾದ್ಯಂತ ಬೆಂಗಳೂರು ನಗರವನ್ನು ಹೊರತುಪಡಿಸಿ 1,43,00,000 ಕುಟುಂಬಗಳನ್ನು ಸಮೀಕ್ಷೆಗೆ ಗುರುತಿಸಲಾಗಿದೆ. ಈ ಕಾರ್ಯಕ್ಕೆ 1,19,213 ಗಣತಿದಾರರು ಹಾಗೂ 1,21,714 ಬ್ಲಾಕ್ಗಳನ್ನು ನಿಯೋಜಿಸಲಾಗಿದೆ. ಜಿಲ್ಲಾವಾರು ಪ್ರಗತಿ ನೋಡಿದರೆ ಹಾವೇರಿಯಲ್ಲಿ 30% ಸಮೀಕ್ಷೆ ಪೂರ್ಣಗೊಂಡಿದ್ದು, ಉಡುಪಿಯಲ್ಲಿ 7.55% ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7.63%, ಅಂದರೆ ಅತಿ ಕಡಿಮೆ ಪ್ರಮಾಣದ ಸಮೀಕ್ಷೆ ನಡೆದಿದೆ. ಈ ಜಿಲ್ಲೆಗಳಲ್ಲಿ ವೇಗ ಹೆಚ್ಚಿಸಲು ವಿಶೇಷ ಒತ್ತು ನೀಡುವಂತೆ ಆಯೋಗ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಇದರ ಅಗತ್ಯ ಏನು ಎತ್ತ ಅನ್ನೋದೊಂದಷ್ಟು ಚರ್ಚೆಗಳಿದೆ. ಜಾತಿ ಗಣತಿ ಅಂತಂದರೆ ಅದಕ್ಕೆ ಬೇರೆ ಸಂಘರ್ಷ. ಸೊ ಈಗ ನಡೀತಾ ಇದೆ. ಆದರೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಅವೆಲ್ಲ ಮಾಹಿತಿ ಆಗಬೇಕು ನಿಮಗೆ ಅಂತ ಕೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡ್ತಾ ಇದೆ. ಅವೆಲ್ಲ ಥೆಫ್ಟ್ ಆಗ್ಬಿಟ್ರೆ ನಮ್ಮ ಮಾಹಿತಿ ಸೋರಿಕೆ ಆದರೆ ಅಂತಿದೆ. ಸೋರಿಕೆ ಆಗುತ್ತೆ, ಆತಂಕ ಬೇಡ, ಹಾಗೇ ಆಗುತ್ತೆ 200%. ಯಾಕಂದ್ರೆ ಹಿಂದಾದವೆಲ್ಲ ಸೋರಿಕೆ ಆಗವೆ. ಅದ್ಯಾರು ಕಲೆಕ್ಟ್ ಮಾಡ್ತಾರೆ, ಯಾರು ಆ್ಯಪ್ ಡೆವಲಪರು, ಏನು ಸರ್ಕಾರ, ಅವೆಲ್ಲ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಬಳಸ್ಕೊತಾರೆ. ಇದು ಕ್ಲಿಯರ್ ಕಟ್. ಯಾವುದು ಸುರಕ್ಷಿತವಾಗಿ ಉಳ್ಕೊಂಡಿಲ್ಲ ಇವತ್ತು, ಯಾವುದು ಖಾಸಗಿಯಾಗಿ ಉಳ್ಕೊಂಡಿಲ್ಲ ಇವತ್ತು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.